ಈಗ ಟಾಪ್ 4ನೇ ಸುದ್ದಿಯನ್ನ ನೋಡ್ತಾ ಹೋಗೋಣ. ದಿತ್ವಾ ಸೈಕ್ಲೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ದಿತ್ವಾ ಚಂಡಮಾರುತ ಅಬ್ಬರಿಸಿ ಬೊಬ್ಬಿರಿದಿತ್ತು. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಜನ ಮನೆಯಿಂದ ಹೊರಗಡೆ ಬರೋದು ಕೂಡ ಯೋಚನೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ವಿಪರೀತವಾದಂತ ಚಳಿ ಇತ್ತು ಕಳೆದ 3 ದಿನಗಳಿಂದಲೂ ಕೂಡ. ಬಟ್ ಈಗ ಇವತ್ತಿನಿಂದ ರಾಜ್ಯದಲ್ಲಿ ಸ್ವಲ್ಪ ತಣ್ಣಗಾದಂತೆ ಕಂಡು ಬರ್ತಾ ಇದೆ. ದಿತ್ವಾ ಚಂಡಮಾರುತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ಅಬ್ಬರಿಸಿದ್ದ ದಿತ್ವಾ ಇಂದಿನಿಂದ ಕಡಿಮೆಯಾಗಿದೆ. ದಿತ್ವಾ ಎಫೆಕ್ಟ್ ಕಡಿಮೆಯಾದರೂ ಕೂಡ ದಕ್ಷಿಣ ರಾಜ್ಯಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಇದು. ಪ್ರತಿ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ದಿತ್ವಾ ಚಂಡಮಾರುತದ ಗಾಳಿ ಬೀಸ್ತಾ ಇದೆ. ಚೆನ್ನೈನಿಂದ ಪುದುಚೇರಿ ಮಾರ್ಗವಾಗಿ ಈಶಾನ್ಯ ಭಾಗದತ್ತ ಸೈಕ್ಲೋನ್ ಹೋಗ್ತಾ ಇದೆ. ತಮಿಳುನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಶ್ರೀಲಂಕಾದಲ್ಲಿ ಹಲವು ಅವಾಂತರಗಳನ್ನ ಸೃಷ್ಟಿಸಿದೆ ಈ ದಿತ್ವಾ ಚಂಡಮಾರುತ. ತಮಿಳುನಾಡಿನ ಚೆನ್ನೈ, ಪುದುಚೇರಿಯಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಆಂಧ್ರ ಪ್ರದೇಶದ ಕರಾವಳಿ ಜಿಲ್ಲೆಗಳಿಗೆ ಸದ್ಯ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಕಳೆದ 3 ದಿನಗಳಿಂದ ವಿಪರೀತ ಚಳಿ ಇತ್ತು, ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಬಹುಶಃ ಇವತ್ತಿಂದ ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಾ ಇದೆ. ಬಟ್ ಎಲ್ಲೆಲ್ಲಿ ಮಳೆ ಆಗುತ್ತೆ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಉಲ್ಲಾಸ್? ಪ್ರಭು, ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂತಹ ವಾಯುಭಾರ ಕುಸಿತದಿಂದಾಗಿ ದಿತ್ವಾ ಚಂಡಮಾರುತ ಪ್ರಮುಖವಾಗಿ ಶ್ರೀಲಂಕಾ ಭಾಗದಲ್ಲಿ ಅತಿ ಹೆಚ್ಚಿನ ಅಪಾಯವನ್ನು ಸೃಷ್ಟಿ ಮಾಡ್ತು. ಅದಾದ ಬಳಿಕ ಇದೀಗ ದೇಶಕ್ಕೂ ಕೂಡ ಕಾಲಿಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನ ಬಹುತೇಕ ಭಾಗಗಳಲ್ಲಿ ದಿತ್ವಾ ಚಂಡಮಾರುತ ಎಫೆಕ್ಟ್ ಇಂದಾಗಿ ಅಲ್ಲಿ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತ ಆಗಿದೆ. ಈಗ ಸದ್ಯಕ್ಕೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ದಿತ್ವಾ ಚಂಡಮಾರುತ ತನ್ನ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇದೆ. ಅಂದ್ರೆ ಸುಮಾರು 10 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ಈಶಾನ್ಯ ಭಾಗದತ್ತ ಚಂಡಮಾರುತ ಸಾಗಿದೆ ಅನ್ನುವಂಥ ಒಂದು ಮಾಹಿತಿ ಹವಾಮಾನ ಇಲಾಖೆ ಕೊಟ್ಟಿದೆ. ಆದರೂ ಕೂಡ ತಮಿಳುನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಹಾಗೇನೆ ಕರಾವಳಿ ಆಂಧ್ರದ ಬಹುತೇಕ ಭಾಗಗಳಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಅದ್ರ ಜೊತೆಗೆ ಆಂಧ್ರ ಆಗಿರ್ಬೋದು ಮತ್ತೆ ತಮಿಳುನಾಡಿನ ಹೊಂದ್ಕೊಂಡಂತೆ ಇರುವಂತಹ ರಾಜ್ಯಗಳಲ್ಲೂ ಕೂಡ ಇದರ ಎಫೆಕ್ಟ್ ಇರುತ್ತೆ. ಇದರಿಂದಾಗಿ ಇನ್ನೂ 2-3 ದಿನಗಳ ಕಾಲ ತುಂತುರು ಮಳೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಯಾಕೆಂತಂದ್ರೆ ಅದ್ರ ಎಫೆಕ್ಟ್ ಕಳೆದ 2 ದಿನಗಳಿಂದ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಒಂದು ರೀತಿ ತಂಪನೆಯ ವಾತಾವರಣವಿತ್ತು, ತುಂತುರು ಮಳೆನೂ ಕೂಡ ಆಗ್ತಾ ಇತ್ತು. ಹವಾಮಾನ ಇಲಾಖೆ ಹೇಳಿತ್ತು 2 ದಿನಗಳ ಹಿಂದೆ, ಇಲ್ಲ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡು ಮತ್ತೆ ಉತ್ತರ ಒಳನಾಡಿನಲ್ಲಿ ಬಹುತೇಕ ಭಾಗಗಳಲ್ಲಿ ಮಳೆ ಆಗುತ್ತೆ. ಇನ್ನು ಅಂದ್ರೆ ತಾಪಮಾನ ಏನಿದೆ ಅದು ಕನಿಷ್ಠ 12 ಡಿಗ್ರಿಗೆ ಹೋಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿತ್ತು. ಆದ್ರೆ ಇವಾಗ ಸಿಗ್ತಾ ಇರುವಂತಹ ಅಪ್ಡೇಟ್ ಏನು ಅಂತಂದ್ರೆ ಅದರ ಎಫೆಕ್ಟ್ ಕಡಿಮೆ ಆಗಿದೆ, ಅದರ ವೇಗನೂ ಕೂಡ ಕಡಿಮೆ ಆಗಿದೆ. ಈಶಾನ್ಯ ಭಾಗದತ್ತ ತೆರಳ್ತಾ ಇರೋದ್ರಿಂದ ಕರ್ನಾಟಕ ಆಗಿರ್ಬೋದು ಮತ್ತೆ ತಮಿಳುನಾಡಿನ ಬಹುತೇಕ ಭಾಗಗಳಲ್ಲಿ ಇದ್ರ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.